ಎಲ್ಲರಿಗೂ ನಮಸ್ಕಾರ. ವಿದ್ಯುತ್ ಶಾಕ್ ತಗಲಿ ರಾಜಸ್ಥಾನ್ ಮೂಲದ ಸ್ವೀಟ್ ಅಂಗಡಿ ಮಾಲೀಕ ಸಾವು. ಪಾವಗಡ ಪಟ್ಟಣದಲ್ಲಿ ಇಂದು ವಿದ್ಯುತ್ ಶಾಕ್ನಿಂದ ವ್ಯಕ್ತಿಯೊಬ್ಬನು ಸಾವನ್ನಪ್ಪಿರುವ ಘಟನೆ ಪಾವಗಡ ವೇಣುಗೋಪಾಲ ದೇವಸ್ಥಾನ ಹತ್ತಿರ ನಡೆದಿದೆ. ಇಂದು ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದು ಬಂದಿದೆ. ಪಾರ್ಸಿಲಾಲ್ ಎನ್ನುವ ವ್ಯಕ್ತಿ ರಾಜಸ್ಥಾನದ ಮೂಲದವರಾಗಿದ್ದು ಸುಮಾರು 13 ವರ್ಷಗಳಿಂದ ಪಾವಗಡ ಪಟ್ಟಣದಲ್ಲಿ ಶನಿಮಹಾತ್ಮ ಟೆಂಪಲ್ ಮುಂಭಾಗದಲ್ಲಿ ಸ್ವೀಟ್ ಅಂಗಡಿ ಇಟ್ಟುಕೊಂಡು ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದ. ಸ್ವೀಟ್ ಅಂಗಡಿ ಗಾಡಿಯನ್ನು ಪ್ರತಿನಿತ್ಯ ಶನಿಮಹಾತ್ಮ ಗುಡಿ ಟೆಂಪಲ್ ಹತ್ತಿರಕ್ಕೆ ಹೋಗುತ್ತಿದ್ದ. ಆದರೆ ಇಂದು ಬ್ಯಾಟರಿ ಚಾರ್ಜ್ ಮಾಡುವಾಗ ಆಕಸ್ಮಿಕವಾಗಿ ವಿದ್ಯುತ್ ಶಾಕ್ ಹೊಡೆದು ಸಾವನ್ನಪ್ಪಿರುತ್ತಾನೆ. ಪಾರ್ಸಿಲಾಲ್ ಎಂಬ ವ್ಯಕ್ತಿಗೆ ವಯಸ್ಸು 38 ವರ್ಷ, ಹೆಂಡತಿ ಮತ್ತು 3 ಜನ ಮಕ್ಕಳಿದ್ದರು ಎಂದು ತಿಳಿದು ಬಂದಿದೆ. ఎన్నేళ్ళు ఉంటాయి? 38 కొడుకు బిడ్డలు ఎంత మంది వరకు? కొడుకు సన్నోడు సన్నోళ్ళనా? పెడతా ఉంటే షాక్. మీది అక్కడ యా ఊరు? రాజస్థాన్. ఇక్కడ వచ్చి వ్యాపారం 13 ఏళ్ళు 13 ఏళ్ళు బట్టి ఇక్కడే వ్యాపారం చేస్తామంటే అదే ఇక్కడేమో సర్కిట్ కరెంట్ నేను ఆ పక్క ఉంటాను. మీరు చెప్పగానే ఓకే ఓకే ముందే బరమస్తుండే మామ రా అంటుండే. ಏನಾಗಿತ್ತು ಅದೇ ಕರೆಂಟ್ ಅದೇ ಶಾಕ್ ಆಗಿದೆ. ಮತ್ತೆ ಸ್ವಲ್ಪ ಬಿ ಪಿ ಡೌನ್ ಇತ್ತು. ಆವಾಗ ಅದಿದ್ದು ಎರಡು ಯಾವಾಗ ಏಕವಾಯ್ತು ಇದಾಗ್ಬಿಟ್ಟೆ. ಯಾವ ಊರ್ದವರು? ಹೌದು, ರಾಜಸ್ಥಾನ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಗಿದೆ? ಆಗಲೇ ಜಾಸ್ತಿ ವರ್ಷ ಆಗ್ತದೆ. ಶಾರ್ಟ್ ಸರ್ಕ್ಯೂಟಿಂದ ಇದಾಗಿದೆ. ಒಂದು 7 ವರ್ಷ ಆಗಿದೆ. ಬರೀ ಪಾವಡಿಕೆ ಒಳ್ಳೆ ಮನುಷ್ಯ ಆತ, ಒಳ್ಳೆ ವ್ಯಕ್ತಿ. ಏನ್ ಹೆಸರು ಆ ವ್ಯಕ್ತಿದು? ಏನ್ ಹೆಸರು? ಲಾಲು. ಏನ್ ಇದು ಎಲ್ಲ ಸ್ವೀಟ್ ಎಲ್ಲ ಏನ್ ಕೆಲಸ? ಅದೆಲ್ಲ ಮಾಡಿರ್ತಾರೆ. ಖಾರ ಬೂಂದಿ ಸ್ವೀಟು ಎಲ್ಲ ಮಾಡ್ತಾರೆ. ಜೀವನ ಮಾಡ್ತಾ ಇದ್ದ. ಅದ್ರ ಜೀವನ ಮಾಡೋದು. ಪಾವಡ ತಾಲೂಕಿಗೆ ಫೇಮಸ್ ಈಗ. ಎಲ್ಲರ ಹತ್ರ ಅಷ್ಟೇ ಕ್ಲೀನ್ ಆಗಿ ಸಮಾರಂಭಗಳಿಗೂ ಕೊಡ್ತಾ ಇದ್ರು ಹೋಲ್ಸೇಲ್. ನಾಮಕರಣಕ್ಕೆ ಎಲ್ಲ ನಮ್ಮ ಪಕ್ಕದಾಗೆ ಇರ್ತಿದ್ರು. ಅಂಗಡಿ ಸರ್ಕಲ್ ಬಸ್ ಸ್ಟ್ಯಾಂಡ್ ದೇವಸ್ಥಾನ ಮುಂದೆ ಮಾತಾಡ್ಸಿದ್ರೆ ಪಾವಡ ತಾಲೂಕಿಗೆ ಫೇಮಸ್ ಆತ. ಎಷ್ಟು ಜನ ಬೆಳಿಗ್ಗೆ ಎಷ್ಟು ಜನ ಬಂದು ಎಲ್ಲ ಕೇಳ್ಕೊಂಡು ನೋಡ್ಬೇಕು ಅದನ್ನ ಬಾಡಿ ಅಂತ. ಬಾಡಿ ಇನ್ನು ಆಸ್ಪತ್ರೆಯಲ್ಲೇ ಇದೆ. ಬಾಡಿ ಇನ್ನೂ ಕೊಟ್ಟಿಲ್ಲ ಅವರು. ಅವ್ರ ತಂದೆ ತಾಯಿ ಇನ್ನೂ ರಾಜಸ್ಥಾನದಿಂದ ಬರಬೇಕು, ರಾಜಸ್ಥಾನದಿಂದ ನಾಳೆ ಬರ್ತಾರೆ ಅವರು. ಅದಕ್ಕೆ ಬಾಡಿ ತಗೊಬಂದು ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಬಾಡಿ ಅಲ್ಲೇ ಇಟ್ಟಿದ್ದಾರೆ. ನಾಳೆ ತಗೊಬರ್ತಾರೆ ಬಾಡಿ. ಸರ್ ಎಷ್ಟು ಗಂಟೆ ಸರ್ ಆಗಿರೋದು? ಎಷ್ಟು ಗಂಟೆಲ್ಲ ಆಗಿರೋದು? 12 ಗಂಟೆ. 12 ಗಂಟೆಯಲ್ಲಿ ನೀವು ನೋಡಿದ್ರ ಶಾಕ್ ಹೊಡೆದಿದ್ದು? ನಾನು ಒಳಗಡೆ ಇದ್ದ ಆಗ್ತಾನೆ ಬಾಗ್ಲು ಹಾಕೊಂಡು ಎಲ್ಗೆ ಹೋಗ್ಬೇಕು ಅಂತ ನಾವು ಹೋಗಿ ಬಾಗ್ಲು ಹಾಕೊಂಡು ಅಂತ ಅವರು ಬೆಲ್ ಹೊಡೆದ್ರು. ಬಂದು ಹೊರಗಡೆ ಆಗಲೇ ಬಿದ್ದೋಗಿದ್ರು. ಹೆಂಡತಿನೂ ಮಗ ಇಬ್ಬರು ಇದ್ರು ಅಷ್ಟೇ. ನಾನೇನು ಆತ ಎಲ್ಲ ಹೇಳ್ಕೊಂಡು ಮತ್ತೆ ಅವ್ರ ಚಿಕ್ಕಪ್ಪನಿಗೆ ಫೋನ್ ಮಾಡಿ ಹೋಗಿ ಕರ್ಸ್ಕೊಬರೋದು. ಅವ್ರ ಚಿಕ್ಕಪ್ಪನ ಕರ್ಕೊಬಂದು ಮತ್ತೆ ಆಸ್ಪತ್ರೆಗೆ ತೊಗೊಂಡೋದ್ರೆ ಅಲ್ಲಿ ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿ ಇಲ್ಲ ಹೋಗಿರೋ ಪ್ರಾಣ. ನಾವಿಲ್ಲಿ ಎಲ್ಲ ಆಟಿಗೆಲ್ಲ ಪ್ರೆಸ್ ಮಾಡಿದ್ವಿ. ಆದರೂ ಒಳ್ಳೆ ವ್ಯಕ್ತಿ. ಒಳ್ಳೆ ಗುಣವಂತ. ನಮ್ಮ ಪಕ್ಕದಲ್ಲೇ ವ್ಯಾಪಾರ ಇರೋದು. ಸೇಟಲ್ಲಿ ಒಳ್ಳೆ ಹೊತ್ತ. ಎಲ್ಲರಲ್ಲೂ ಅಲ್ಲ ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಗೌರವಿಸಿದ್ದಾರೆ. ಇಂಥ ಮನುಷ್ಯ ಎಲ್ಲರನ್ನೂ ಅಷ್ಟೇ ಬಾಯಿ ತುಂಬ ಫುಲ್ಲು ಮಾತಾಡೋದು. ಫೇಮಸ್ ಆಗಿಬಿಟ್ಟೆ ಅಂತ. ಸಮಾರಂಭಗಳಿಗೆ, ಮದುವೆಗಳಿಗೆ, ಫಂಕ್ಷನ್ಗಳಿಗೆ, ನಾಮಕರಣಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಸ್ವೀಟ್ ಹೇಳಿದ್ರು ಎಲ್ಲ ಹೋಲ್ಸೇಲು ಪಾರ್ಸಲ್ ಕೊಡೋದು. ವಿದ್ಯುತ್ ಶಾಕ್ ತಗುಲಿ ರಾಜಸ್ಥಾನ್ ಮೂಲದ ಸ್ವೀಟ್ ಅಂಗಡಿ ಮಾಲೀಕ ಸಾವು. ಪಾವಗಡ ಪಟ್ಟಣದಲ್ಲಿ ಇಂದು ವಿದ್ಯುತ್ ಶಾಕ್ನಿಂದ ವ್ಯಕ್ತಿಯವರ ಸಾವನ್ನಪ್ಪಿರುವ ಘಟನೆ ಪಾವಗಡ ವೇಣುಗೋಪಾಲ ದೇವಸ್ಥಾನ ಹತ್ತಿರ ನಡೆದಿದೆ. ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಒಂದು ಘಟನೆ ನಡೆದಿದೆ. ಪಾರ್ಸಿಲಾಲ್ ಎನ್ನುವ ವ್ಯಕ್ತಿ ರಾಜಸ್ಥಾನದ ಮೂಲದವರಾಗಿದ್ದು ಸುಮಾರು 13 ವರ್ಷಗಳಿಂದ ಪಾವಗಡ ಪಟ್ಟಣ ಶನಿಮಹಾತ್ಮ ಟೆಂಪಲ್ ಮುಂಭಾಗದಲ್ಲಿ ಸ್ವೀಟ್ ಅಂಗಡಿಯಲ್ಲಿ ಇಟ್ಕೊಂಡು ಜೀವನವನ್ನು ಮಾಡಿಕೊಂಡು ಇದ್ದ. ಸ್ವೀಟ್ ಅಂಗಡಿ ಗಾಡಿಯನ್ನು ಪ್ರತಿನಿತ್ಯ ಶನಿ ಮಹಾತ್ಮ ಟೆಂಪಲ್ ಹತ್ತಿರಕ್ಕೆ ಹೋಗುತ್ತಿದ್ದ. ಆದರೆ ಇಂದು ಬ್ಯಾಟರಿ ಮಾಡುವಾಗ ಆಕಸ್ಮಿಕವಾಗಿ ವಿದ್ಯುತ್ತು ಶಾಕ್ ಹೊಡೆದು ರಾಜಸ್ಥಾನ ಮೂಲವಸ್ತು ವ್ಯಕ್ತಿ ಸಾವನ್ನಪ್ಪಿರುತ್ತಾನೆ. ಪಾರ್ಸಲ್ ಎಂಬ ವ್ಯಕ್ತಿಗೆ ವಯಸ್ಸು 38 ವರ್ಷಯಾಗಿದ್ದು ಹಾಗೂ ಹೆಂಡತಿ ಮತ್ತು 3 ಜನ ಮಕ್ಕಳಿಂದು ಎಂದು ತಿಳಿದು ಬಂದಿದೆ.